ಎಲ್ಲರಿಗೂ ನಮಸ್ಕಾರ. ನಾನು ದೀಪಾ ಎಸ್.ವಿ. ಸಮಾಜಶಾಸ್ತ್ರ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾಗಿ ಸೇವೆಯನ್ನು ಸಲ್ಲಿಸ್ತಾ ಇರುವಂಥದ್ದು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಚಿಕ್ಕಬಳ್ಳಾಪುರ. ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯದ 3ನೇ ಸೆಮೆಸ್ಟರ್ನ ವಿದ್ಯಾರ್ಥಿಗಳಿಗಾಗಿ ಇಂದು ನಾವು 42ನೇ ಅವಧಿಯಲ್ಲಿ ರೋಲ್ ಆಫ್ ಮೀಡಿಯಾ ಇನ್ ರೂರಲ್ ಡೆವಲಪ್ಮೆಂಟ್ ಅನ್ನುವಂತಹ ಒಂದು ವಿಷಯವನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನವನ್ನು ಮಾಡುವಂಥದ್ದು. Today we are going to understand mass communication and rural development under the paper Sociology of Mass Media and Communication. ಜನಸಮೂಹ ಸಂವಹನ ಮತ್ತು ಗ್ರಾಮೀಣಾಭಿವೃದ್ಧಿ, ಮಾಸ್ ಕಮ್ಯುನಿಕೇಷನ್ ಆ್ಯಂಡ್ ರೂರಲ್ ಡೆವಲಪ್ಮೆಂಟ್. ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಗ್ರಾಮೀಣ ಅಭಿವೃದ್ಧಿ ಅಂದರೆ ಏನು ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಈಗಾಗಲೇ ನಾವು ಸಾಕಷ್ಟು ಸಾಮೂಹಿಕ ಸಂವಹನ ಅಂದರೆ ಏನು, ಜನಸಮೂಹ ಸಂವಹನ ಅಂದರೆ ಏನು ಅನ್ನೋದನ್ನು ಅರ್ಥ ಮಾಡ್ಕೊಂಡಿದ್ದೀವಿ. ವಿ ಹ್ಯಾವ್ ಅಂಡರ್ಸ್ಟುಡ್ ಅ ಲಾಟ್ ಅಬೌಟ್ ಮಾಸ್ ಕಮ್ಯುನಿಕೇಷನ್. ಟುಡೇ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಗ್ರಾಮೀಣ ಅಭಿವೃದ್ಧಿ, ರೂರಲ್ ಡೆವಲಪ್ಮೆಂಟ್. ಗ್ರಾಮೀಣ ಅಭಿವೃದ್ಧಿ ಅನ್ನುವಂತಹ ಒಂದು ಪರಿಕಲ್ಪನೆ ಅಭಿವೃದ್ಧಿ ಹೊಂದುತ್ತಿರುವಂತಹ ರಾಷ್ಟ್ರಗಳಿಗೆ ಹಾಗೂ ಅಭಿವೃದ್ಧಿ ಹೊಂದಿರುವಂತಹ ರಾಷ್ಟ್ರಗಳಿಗೆ ಇದು ಒಂದು ಪ್ರಮುಖ ಸವಾಲಾಗಿ ಪರಿಣಮಿಸ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ, ಈ ಒಂದು ಗ್ರಾಮೀಣ ಅಭಿವೃದ್ಧಿ ಅನ್ನುವಂಥದ್ದು 70ರ ದಶಕದಿಂದಲೂ ವಿವಿಧ ವಲಯದಲ್ಲಿ ಇದನ್ನು ಬಳಕೆ ಮಾಡ್ತಾ ಇರುವಂತಹ ಒಂದು ಪರಿಕಲ್ಪನೆ. ಇದು ಗ್ರಾಮೀಣ ವಿಭಾಗದಲ್ಲಿ ಗ್ರಾಮೀಣ ಸಮುದಾಯಗಳು ಎದುರಿಸುತ್ತಿರುವಂತಹ ಸಮಸ್ಯೆಗಳ ಹಿನ್ನೆಲೆಯಲ್ಲಿ ಇದನ್ನು ನಾವು ಬಳಕೆ ಮಾಡ್ತಾ ಬರ್ತೀವಿ. ಅಂದರೆ ಆ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಕಂಡುಕೊಂಡಾಗ ಅದನ್ನು ನಾವು ಅಭಿವೃದ್ಧಿ ಅಂತ ಕರಿಬೋದು, ಗ್ರಾಮೀಣ ಅಭಿವೃದ್ಧಿ ಅಂತ ಕರಿಬೋದು ಅನ್ನುವಂಥದ್ದು ನಾವು ಇಲ್ಲಿ ನೋಡ್ತಾ ಹೋಗುವಂಥದ್ದು. ಒಟ್ಟಾರೆಯಾಗಿ ನಾವು ನೋಡಿದಾಗ ಗ್ರಾಮೀಣ ಅಭಿವೃದ್ಧಿ ಅಂತ ಹೇಳಿದ್ರೆ, ಗ್ರಾಮೀಣ ಭಾಗದಲ್ಲಿ ವಾಸಿಸುವಂತಹ ಜನರು ಗುಣಾತ್ಮಕ ಜೀವನವನ್ನು ನಡೆಸ್ಕೊಂಡು ಹೋಗುವಂತಹ ಒಂದು ಪ್ರಕ್ರಿಯೆಯನ್ನು ಗ್ರಾಮೀಣ ಅಭಿವೃದ್ಧಿ ಅಂತ ಕರಿಬಹುದು ಅನ್ನೋದನ್ನು ನಾವಿಲ್ಲಿ ನೋಡ್ತಾ ಹೋಗುವಂಥದ್ದು. ಮುಂದುವರೆದು ಗ್ರಾಮೀಣ ಅಭಿವೃದ್ಧಿ ಅನ್ನುವಂಥದ್ದನ್ನು ನಾವು ಸಾಂಪ್ರದಾಯಿಕವಾಗಿ ಅರ್ಥ ಮಾಡ್ಕೊಳ್ತಾ ಬರೋದೇ ಆದರೆ, ಬಿಕಾಸ್ ವಿ ಟೆಂಡ್ ಟು ಅಂಡರ್ಸ್ಟ್ಯಾಂಡ್ ರೂರಲ್ ಸೊಸೈಟಿ ಮೀನ್ಸ್ ಇಟ್ಸ್ ಓನ್ಲಿ ಅಬೌಟ್ ಅಗ್ರಿಕಲ್ಚರ್. ಸೊ ಸಾಂಪ್ರದಾಯಿಕವಾಗಿ ನಾವು ಅರ್ಥ ಮಾಡ್ಕೊಂಡಾಗ ಅದು ಕೃಷಿ ಮತ್ತು ಅರಣ್ಯವನ್ನು ಅಭಿವೃದ್ಧಿಪಡಿಸೋದಕ್ಕೆ ಸಂಬಂಧಪಟ್ಟಂಥದ್ದು ಅನ್ನುವಂಥದ್ದು ನಮಗೆ ಇರುವಂತಹ ಒಂದು ಪರಿಕಲ್ಪನೆ. ಆದರೆ ಈ ಪರಿಕಲ್ಪನೆಯಿಂದ ಸ್ವಲ್ಪ ಮುಂದೆ ಬರಲೇಬೇಕಾಗುತ್ತೆ. ಗ್ರಾಮೀಣ ಅಭಿವೃದ್ಧಿಯನ್ನು ನಾವು ಒಂದು ಪರಿಕಲ್ಪನೆಯಾಗಿ ಅರ್ಥ ಮಾಡ್ಕೊಳ್ಳೋದೇ ಆದರೆ, ಗ್ರಾಮೀಣ ಸಮುದಾಯದವರ ಒಂದು ಗುಣಾತ್ಮಕ ಜೀವನ, ಅದು ಸಮಗ್ರ ಗುಣಾತ್ಮಕ ಜೀವನ ಇರಬೇಕಾಗತ್ತೆ. ಅದನ್ನು ನಾವು ಗ್ರಾಮೀಣ ಅಭಿವೃದ್ಧಿ ಅಂತ ಕರಿಬೋದು ಅಂತ ಹೇಳ್ಬಿಟ್ಟು. ಇಫ್ ಅಟ್ ಆಲ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ರೂರಲ್ ಡೆವಲಪ್ಮೆಂಟ್ ಆಸ್ ಅ ಫೆನಾಮಿನಾ, ಇದನ್ನು ಒಂದು ವಿದ್ಯಮಾನವಾಗಿ ನಾವು ಅರ್ಥ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ, ವಿವಿಧ ಭೌತಿಕ, ತಾಂತ್ರಿಕ, ಆರ್ಥಿಕ ಮತ್ತು ಸಾಮಾಜಿಕ, ಸಾಂಸ್ಕೃತಿಕ ಮತ್ತು ಸಾಂಸ್ಥಿಕ ಬದಲಾವಣೆಯ ಫಲವೇ ಗ್ರಾಮೀಣಾಭಿವೃದ್ಧಿ ಅಂತ. ಇಫ್ ಅಟ್ ಆಲ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ರೂರಲ್ ಡೆವಲಪ್ಮೆಂಟ್ ಆಸ್ ಅ ಫೆನಾಮಿನಾ, ವಿ ಸಿ ದ್ಯಾಟ್ there is a changes in the physical, technological, economic, social, cultural and institutional aspects. When we find changes in all these aspects, that is considered to be a rural development. ಒಟ್ಟಾರೆಯಾಗಿ ನಾವು ಹೇಳೋದೇ ಆದರೆ, ಗ್ರಾಮೀಣ ಅಭಿವೃದ್ಧಿ ಅನ್ನುವಂಥದ್ದು ಗ್ರಾಮೀಣ ಪ್ರದೇಶಗಳಲ್ಲಿ ವಾಸಿಸುವ ಜನರ ಜೀವನ ಮಟ್ಟವನ್ನು ಅಭಿವೃದ್ಧಿಪಡಿಸುವ ಉದ್ದೇಶವನ್ನು ಹೊಂದಿರುವಂತಹ ಒಂದು ಪ್ರಕ್ರಿಯೆ. ಹೆನ್ಸ್ ರೂರಲ್ ಡೆವಲಪ್ಮೆಂಟ್ ಇಸ್ ಅ ಪ್ರಾಸೆಸ್ ವಿಚ್ ಈಸ್ ಹ್ಯಾವಿಂಗ್ ದಿ ಏಮ್ ಆಫ್ ಇಂಪ್ರೂವಿಂಗ್ ದಿ ಕ್ವಾಲಿಟಿ ಆಫ್ ದಿ ಲೈಫ್ ಸ್ಟೈಲ್ ಆಫ್ ರೂರಲ್ ಪೀಪಲ್ ಇನ್ ದಿ ರೂರಲ್ ಏರಿಯಾ. ಕೃಷಿಯನ್ನು ಒಳಗೊಂಡಂತಹ ಒಂದು ಗ್ರಾಮಗಳ ಅಭಿವೃದ್ಧಿಯನ್ನೇ ಗ್ರಾಮೀಣ ಅಭಿವೃದ್ಧಿ ಅಂತ ಕರಿಬಹುದು ಅನ್ನೋದು ಒಂದು ವಾದ ಆದರೆ, ಸರ್ಕಾರ ನಿರ್ವಹಣೆ ಮಾಡುವಂತಹ ಸಮಗ್ರ ಸಾಮಾಜಿಕ ಆರ್ಥಿಕ ಪ್ರಕ್ರಿಯೆಯನ್ನು ನಾವು ಗ್ರಾಮೀಣ ಅಭಿವೃದ್ಧಿ ಅಂತ ಕರಿಬೋದು ಅಂತ ನಾವಿಲ್ಲಿ ಹೇಳ್ತಾ ಬರ್ಬೋದು. ಇಟ್ ಇನ್ಕ್ಲೂಡ್ಸ್ ದಿ ಪ್ಲಾನ್ಡ್ ಪ್ರೋಗ್ರಾಮ್ಸ್ ಫ್ರಮ್ ದಿ ಗವರ್ಮೆಂಟ್ ಇನ್ ದಿ ರೂರಲ್ ಡೆವಲಪ್ಮೆಂಟ್. ಗ್ರಾಮೀಣ ಅಭಿವೃದ್ಧಿ ಆಗ್ತಾ ಇದೆ ಅಂತ ನಾವು ತಿಳ್ಕೊಳ್ಳೋದಕ್ಕೆ ಹೇಗೆ ಸಾಧ್ಯ ಅನ್ನೋದಕ್ಕೆ ಒಂದಷ್ಟು ಮಾನದಂಡಗಳನ್ನು ನಾವು ನೋಡೋದೇ ಆದರೆ, ಇಂಪ್ರೂವ್ಮೆಂಟ್ ಇನ್ ಆಲ್ ಸೆಕ್ಟರ್ಸ್ ಹ್ಯಾಸ್ ಟು ಹ್ಯಾಪನ್. ಎಲ್ಲ ವಲಯಗಳಲ್ಲಿ ಅಭಿವೃದ್ಧಿ ಆಗಬೇಕು. ಅದನ್ನು ನಾವು ಗ್ರಾಮೀಣ ಅಭಿವೃದ್ಧಿ ಅಂತ ಕರಿಬೋದು ಅಂತ. ಒಂದು ಪ್ರಾಥಮಿಕ, ಮಾಧ್ಯಮಿಕ ಅಥವಾ ತೃತೀಯ ವಲಯಗಳನ್ನು ಅಭಿವೃದ್ಧಿ ಪಡಿಸುವಂಥದ್ದು. ವೆದರ್ ಇಟ್ ಈಸ್ ಪ್ರೈಮರಿ, ಸೆಕೆಂಡರಿ ಆರ್ ಟರ್ಷಿಯರಿ ಸೆಕ್ಟರ್, ಆಲ್ ದ ಸೆಕ್ಟರ್ಸ್ ಹ್ಯಾವ್ ಟು ಬಿ ಇಂಪ್ರೂವ್ಡ್ ಇನ್ ದಿ ರೂರಲ್ ಏರಿಯಾ, ದೆನ್ ದಟ್ ಕ್ಯಾನ್ ಬಿ ಕಾಲ್ಡ್ ಆಸ್ ಅ ರೂರಲ್ ಡೆವಲಪ್ಮೆಂಟ್. ದಿಸ್ ಹ್ಯಾಸ್ ಟು ಹ್ಯಾಪನ್ ಇನ್ ರೂರಲ್ ಎಕಾನಮಿ. ಆ್ಯಂಡ್ ದೆನ್ ಇಂಪ್ರೂವಿಂಗ್ ದಿ ಸೋಷಿಯಲ್ ಕಂಡೀಷನ್ಸ್, ಸಾಮಾಜಿಕ ಪರಿಸ್ಥಿತಿಗಳ ಸುಧಾರಣೆ ಮಾಡುವಂಥದ್ದು. ಸಾಮಾಜಿಕ ಪರಿಸ್ಥಿತಿಗಳ ಸುಧಾರಣೆ ಎಲ್ಲಿ ಮಾಡಬೇಕು ನಾವು? ಗ್ರಾಮೀಣ ಜನರಿಗೆ
ಈ ಎಲ್ಲ ಮೂಲಭೂತ ಸೌಕರ್ಯಗಳನ್ನು ತಲುಪಿಸೋದ್ರ ಮೂಲಕ ಸಾಮಾಜಿಕ ಪರಿಸ್ಥಿತಿಗಳ ಸುಧಾರಣೆ ಆಗುತ್ತೆ ಅನ್ನುವಂಥದ್ದು. ಆ ಮೂಲಭೂತ ಸೌಕರ್ಯಗಳು ಯಾವುವು? ಕುಡಿಯುವಂತಹ ನೀರು, ಶಿಕ್ಷಣ, ವೃತ್ತಿ ಆಧಾರಿತ ತರಬೇತಿಗಳನ್ನು ಕೊಡುವಂಥದ್ದು, ವೈದ್ಯಕೀಯ ಸೌಲಭ್ಯಗಳನ್ನು ನೀಡುವಂಥದ್ದು, ಅವರಿಗೆ ವಸತಿ ನಿರ್ಮಾಣವನ್ನು ಮಾಡಿಕೊಡುವಂಥದ್ದು, ಇವೆಲ್ಲವುಗಳ ನಡೆದಾಗ ಅಲ್ಲಿ ನಾವು ಸಾಮಾಜಿಕ ಪರಿಸ್ಥಿತಿಗಳಲ್ಲಿ ಬದಲಾವಣೆ ತಂದಿದ್ದೇವೆ ಅಂತ ಅಥವಾ ಸುಧಾರಣೆ ತಂದಿದ್ದೇವೆ ಅಂತ ನಾವು ಅಲ್ಲಿ ಅರ್ಥ ಮಾಡ್ಕೊಳ್ತಾ ಬರಬಹುದು. ಇಂಪ್ರೂವಿಂಗ್ ವೀಕರ್ ಸೆಕ್ಷನ್ಸ್ ಇನ್ ದಿ ರೂರಲ್ ಏರಿಯಾ. ಈ ಒಂದು ದುರ್ಬಲ ವರ್ಗದವರ ಸುಧಾರಣೆ ಅನ್ನೋದು ಏನು ಆಗಬೇಕಾಗಿದೆ, ಇದು ಆದಾಗ ಖಂಡಿತವಾಗ್ಲೂ ಅಲ್ಲಿನ ಒಂದು ಆರ್ಥಿಕ ಪರಿಸ್ಥಿತಿ ಸುಧಾರಣೆ ಆಗುತ್ತೆ ಅನ್ನುವಂಥದ್ದು ಒಂದು ವಾದ. ಈ ಜಾಗತಿಕ ಬ್ಯಾಂಕ್ ಏನಿದೆ ಬಡವರನ್ನ ಒಂದು 5 ಪ್ರಕಾರಗಳನ್ನಾಗಿ ವರ್ಗೀಕರಣ ಮಾಡ್ತಾ ಹೋಗುತ್ತೆ. ಯಾರಿಗೆ ಭೂಮಿ ಇಲ್ಲ ಅವರು, ದ ಲ್ಯಾಂಡ್ಲೆಸ್ ಪೀಪಲ್, ಸ್ವಲ್ಪ ಆಸ್ತಿಯನ್ನು ಹೊಂದಿರುವಂಥವರು, ಪೀಪಲ್ ಹೂ ಆರ್ ಹ್ಯಾವಿಂಗ್ ಲಿಟಲ್ ಪ್ರಾಪರ್ಟಿ, ಅಲೆಮಾರಿಗಳು, ದಿ ವಾಂಡ್ರರ್ಸ್, ವಿಮೆನ್, ಆ್ಯಂಡ್ ದಿ ಎಥ್ನಿಕಲ್ ಮೈನಾರಿಟಿ ಪೀಪಲ್. ಓಕೆ, ಜನಾಂಗೀಯ ಅಲ್ಪಸಂಖ್ಯಾತರು, ಮಹಿಳೆಯರು, ಇವರನ್ನು ಸಹ ಈ ಬಡವರ ಒಂದು ಕ್ಯಾಟಗರಿಯಲ್ಲೇ ಜಾಗತಿಕ ಬ್ಯಾಂಕ್ ಐಡೆಂಟಿಫಿಕೇಶನ್ ಮಾಡುವಂಥದ್ದು. ಸೊ ಇವರ ಒಂದು ಬದಲಾವಣೆ ಆದರೆ, ಇವರಲ್ಲಿ ಸುಧಾರಣೆಯನ್ನು ತಂದರೆ ಖಂಡಿತವಾಗ್ಲೂ ಆರ್ಥಿಕ ಪರಿಸ್ಥಿತಿ ಸುಧಾರಿಸುತ್ತೆ ಎಲ್ಲಿ, ಗ್ರಾಮೀಣ ಪ್ರದೇಶಗಳಲ್ಲಿ ಅನ್ನುವಂಥದ್ದು ಒಂದು ವಾದ ಆಗಿರುವಂಥದ್ದು. ಇನ್ನು ಗ್ರಾಮೀಣ ಅಭಿವೃದ್ಧಿಯಲ್ಲಿ ಮಾಧ್ಯಮ ಯಾವ ರೀತಿಯಾದಂತಹ ರೋಲನ್ನು ಪ್ಲೇ ಮಾಡುತ್ತೆ? ವಾಟ್ ಈಸ್ ದಿ ರೋಲ್ ಪ್ಲೇಡ್ ಬೈ ಮೀಡಿಯಾ ಇನ್ ರೂರಲ್ ಡೆವಲಪ್ಮೆಂಟ್ ಆರ್ ಇನ್ ಬ್ರಿಂಗಿಂಗ್ ರೂರಲ್ ಡೆವಲಪ್ಮೆಂಟ್? ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ವಿ ಕ್ಯಾನ್ ಸೇ ದ್ಯಾಟ್ ಇಟ್ ಫೆಸಿಲಿಟೇಟ್ಸ್ ಎಕ್ಸ್ಚೇಂಜ್ ಆಫ್ ವ್ಯೂಸ್. ಅಭಿಪ್ರಾಯಗಳನ್ನು ವಿನಿಮಯ ಮಾಡೋದಕ್ಕೆ ಇದು ಸಹಾಯ ಮಾಡುತ್ತೆ ಅಂತ ನಾವು ತಿಳ್ಕೊಳ್ತಾ ಬರ್ಬೋದು. ಅಂದರೆ ಈ ಒಂದು ಮಾಧ್ಯಮ ಅನ್ನೋದೇನಿದೆ, ರೈತರು ಮತ್ತು ಗ್ರಾಮೀಣ ಸಂಘಟನೆಗಳ ಅಭಿಪ್ರಾಯಗಳನ್ನು ಅಧಿಕಾರಿಗಳಿಗೆ ತಲುಪಿಸುವಂಥದ್ದು, ಅಧಿಕಾರಿಗಳ ಒಂದು ಅಂಶಗಳನ್ನು ಇವರ ತನಕ ರೈತರಿಗೆ ಮತ್ತು ಗ್ರಾಮೀಣ ಸಂಘಟನೆಗಳಿಗೆ ತಲುಪಿಸುವಂತಹ ಒಂದು ಕೆಲಸವನ್ನು ಮಾಡುವಂಥದ್ದು. ವಿತ್ ದಿಸ್ ಕೈಂಡ್ ಆಫ್ ಎಕ್ಸ್ಚೇಂಜ್ ಆಫ್ ಐಡಿಯಾಸ್ ಆ್ಯಂಡ್ ವ್ಯೂಸ್ ಆ್ಯಂಡ್ ಒಪಿನಿಯನ್ಸ್, ಅದರ್ ಥಿಂಗ್ಸ್, ದಿ officials are able to understand the problems of the farmers, and they will be able to solve the problems in a proper manner. This is the first and foremost role played by media in bringing rural development. Secondly, we can say that it helps in implementation of the projects. ಯೋಜನೆಗಳ ಅನುಷ್ಠಾನ ಮಾಡೋದಕ್ಕೆ ಮಾಧ್ಯಮ ಬಹಳ ಅಪಾರವಾದಂಥ ಒಂದು ಕೊಡುಗೆ ನೀಡಿದೆ ಅನ್ನೋದನ್ನು ನಾವಿಲ್ಲಿ ಹೇಳ್ತಾ ಬರ್ಬೋದು. ಇದು ಯಾಕೆ ಈ ಥರ ನಾವು ಹೇಳ್ತೀವಿ ಅಂದರೆ, ಸರ್ಕಾರ ಮತ್ತು ಸರ್ಕಾರೇತರ ಸಂಸ್ಥೆಗಳು ಅನೇಕ ಕಾರ್ಯಕ್ರಮಗಳನ್ನು ಪ್ಲಾನ್ ಮಾಡ್ಬೋದು. Government and non-government organizations can plan many more programs, but then to plan those programs also they need the help of media, and to implement those programs also they need the help of media. It can transmit the information regarding all these programs to common people and create awareness to people so that they can bring rural development. ಅವುಗಳ ಒಂದು ಪ್ರಯೋಜನ ಸಹ ಪಡ್ಕೊಳ್ಬೇಕು ಅಂತ ಹೇಳಿದ್ರೆ ಮೀಡಿಯಾ ಉತ್ತಮವಾದಂಥ ಒಂದು ರೋಲನ್ನು ಪ್ಲೇ ಮಾಡುತ್ತೆ ಅನ್ನುವಂಥದ್ದು. ಮುಂದುವರೆದು ನಾವು ನೋಡೋದೇ ಆದರೆ ಸಂಶೋಧನೆಗಳ ಬಗ್ಗೆ ಪ್ರಚಾರ ಮಾಡುವಂಥದ್ದು, ಸ್ಪ್ರೆಡ್ ಆಫ್ ಇನೋವೇಷನ್ಸ್. ನಾವು ಬಹಳಷ್ಟು ಇತ್ತೀಚಿನ ದಿನಗಳಲ್ಲಿ ನೋಡ್ತಾ ಇದ್ದೀವಿ. ನಾವು ಕೃಷಿ ಅಂತ ಹೇಳಿದ್ರೆ ನಾವು ಓಲ್ಡ್ ಪ್ಯಾಟರ್ನ್ ಆಫ್ ಅಗ್ರಿಕಲ್ಚರನ್ನು ಫಾಲೋ ಮಾಡ್ತೀವಿ ಅಂತ ಹೇಳಿದ್ರೆ ಯಾವುದೇ ರೀತಿಯಾದಂತಹ ಒಂದು ಇನ್ಕ್ರೀಸ್ ಇನ್ ಪ್ರೊಡಕ್ಟಿವಿಟಿ, ಒಂದು ಇಳುವರಿಯಲ್ಲಿ ನಾವು ಏರಿಕೆಯನ್ನು ಕಾಣೋದಿಲ್ಲ. ಹಾಗಾಗಿ ಕೃಷಿ ಸಂಬಂಧಿತವಾದಂತಹ ಸಂಶೋಧನಾ ವಿಚಾರಗಳನ್ನು ಕಾಮನ್ ಮ್ಯಾನ್ಗೆ ತುಂಬ ಸುಲಭವಾಗಿ ಅರ್ಥ ಆಗೋ ರೀತಿಯಲ್ಲಿ ರೇಡಿಯೋ ಮತ್ತು ದೂರದರ್ಶನದ ಮೂಲಕ ಮತ್ತು ಪತ್ರಿಕೆಗಳಲ್ಲಿ ಸಹ ಇದರ ಒಂದು ಮಾಹಿತಿಯನ್ನು ನೀಡುವಂಥದ್ದನ್ನು ನಾವು ಕಾಣ್ತಾ ಇರುವಂಥದ್ದು. We need to use a different kind of gadgets in agricultural practice, and then how to use different methods of agriculture, how to use less water in bringing more production. All these things, information will be shared by radio or television or newspapers. This is how the media is going to spread the innovation to the common people, that is farmers. ಮುಂದುವರೆದು ನಾವು ನೋಡೋದೇ ಆದರೆ ಕೃಷಿ ಮೇಳ, ವಿಚಾರ ಸಂಕಿರಣಗಳು, ತರಬೇತಿಗಳು, ಕಾರ್ಯಾಗಾರಗಳು ಇವುಗಳು ಅನೇಕ ಪ್ರದೇಶಗಳಲ್ಲಿ ನಡೀತಾ ಇರುತ್ತೆ.
ಆದರೆ ಇವುಗಳಲ್ಲಿ ಪಾಲ್ಗೊಳ್ಳುವಂತೆ ಮಾಡುವಂಥದ್ದು ಹೇಗೆ ಅನ್ನೋದು ಒಂದು ದೊಡ್ಡ ಪ್ರಶ್ನೆ ಆಗಿರುವಂಥದ್ದು. ಸೊ ಆ ಒಂದು ವಿಚಾರ ಸಂಕಿರಣದಲ್ಲಾಗಿರ್ಬೋದು, ಕೃಷಿ ಮೇಳದಲ್ಲಾಗಿರ್ಬೋದು, ಕಾರ್ಯಾಗಾರಗಳಲ್ಲಾಗಿರ್ಬೋದು, ಶಿಕ್ಷಣ ತರಬೇತಿಗಳಲ್ಲಾಗಿರ್ಬೋದು, ಪ್ರಶಿಕ್ಷಣ ತರಬೇತಿಗಳಲ್ಲಾಗಿರ್ಬೋದು, ಇಲ್ಲಿ ಗ್ರಾಮಸ್ಥರು ಪಾಲ್ಗೊಳ್ಳುವಂತೆ ಮಾಡೋದಕ್ಕೆ ಈ ಮೀಡಿಯಾ ಹೆಚ್ಚಿನ ಒಂದು ರೋಲನ್ನು ಪ್ಲೇ ಮಾಡುತ್ತೆ ಅನ್ನುವಂಥದ್ದನ್ನು ನಾವಿಲ್ಲಿ ಅರ್ಥ ಮಾಡ್ಕೊಳ್ತಾ ಬರಬೇಕಾಗತ್ತೆ. ನೆಕ್ಸ್ಟ್ ನಾವು ನೋಡುವಂಥದ್ದು ಮಾಧ್ಯಮವನ್ನು ಗ್ರಾಮೀಣ ಕ್ಷೇತ್ರಕ್ಕೆ ಸಾಮಾಜೀಕರಣದ ಒಂದು ಉಪಕರಣದಂತೆ ಕೆಲಸ ನಿರ್ವಹಣೆ ಮಾಡುತ್ತೆ ಏನಂದರೆ ನಾವಿಲ್ಲಿ ಅರ್ಥ ಮಾಡ್ಕೊಳ್ತಾ ಬರಬೇಕಾಗತ್ತೆ. ಮೀಡಿಯಾ ಪ್ಲೇಸ್ a role like a tool of socialization for the rural sector, because it is going to give them information regarding their own problems, because local problems are completely different from any other state problems or national problems. ಸ್ಥಳೀಯ ಸಮಸ್ಯೆಗಳು ಅನ್ನೋದೇನಿದೆ ಅವು ಬಹಳ ವಿಭಿನ್ನವಾಗಿ ಇರುವಂಥದ್ದು. ಈ ವಿಭಿನ್ನವಾಗಿರುವಂತಹ ಸ್ಥಳೀಯ ಸಮಸ್ಯೆಗಳನ್ನು ಅವರಿಗೆ ಅರ್ಥ ಮಾಡಿಸಿ ಅವುಗಳ ಒಂದು ಪರಿಹಾರಕ್ಕೆ ಸಹಭಾಗಿತ್ವ ಎಷ್ಟು ಪ್ರಮುಖವಾಗುತ್ತೆ ಅನ್ನುವಂಥದ್ದನ್ನು ಅವರಿಗೆ ತಿಳಿಯಪಡಿಸುವಂತಹ ಒಂದು ಕಾರ್ಯವನ್ನು ನಿರ್ವಹಣೆ ಮಾಡುವಂಥದ್ದು ಈ ಒಂದು ಮಾಧ್ಯಮ. ಅದು ಯಾವ ರೀತಿಯಾಗಿ ಸಾಮಾಜೀಕರಣದ ಉಪಕರಣವಾಗಿ ಅದು ಕಾರ್ಯವನ್ನು ನಿರ್ವಹಣೆ ಮಾಡುತ್ತೆ ಅಂತ ಹೇಳ್ಬಿಟ್ಟು. People depend upon most of the times the unscientific agricultural practices, and then fragmentation of land, and then they get into the hands of land owners or into the clutches of money lenders, and then they become very very helpless, and they are having lot of superstitious beliefs. All these things have to be removed from their mindset. So in that direction, media plays a major role in bringing agriculture to a higher sector and then bringing the rural development in a planned manner. ಮುಂದುವರೆದು ನಾವು ನೋಡೋದೇ ಆದರೆ ಉಪಯುಕ್ತವಾದಂತಹ ಮಾಹಿತಿಯನ್ನು ಎಲ್ಲ ಜನರಿಗೆ ತಲುಪಿಸುವಂಥದ್ದು ಈ ಒಂದು ಮಾಧ್ಯಮ ಮಾಡುವಂಥದ್ದು. ಇಟ್ ಪ್ರೊವೈಡ್ಸ್ ದಿ ಯೂಸ್ಫುಲ್ ಇನ್ಫಾರ್ಮೇಷನ್ ಟು ಆಲ್ ದಿ ಪೀಪಲ್, ವೆದರ್ ಇಟ್ ಈಸ್ ಕಮಿಂಗ್ ಫ್ರಮ್ ಸೋಷಿಯಾಲಜಿಸ್ಟ್ ಆರ್ ವೆದರ್ ಇಟ್ ಈಸ್ ಕಮಿಂಗ್ ಫ್ರಮ್ ಅಫಿಷಿಯಲ್ಸ್, ವೆದರ್ ಇಟ್ ಈಸ್ ಕಮಿಂಗ್ ಫ್ರಮ್ technologists, whether it is coming from economists, from whomsoever it is, they take the feedback from them and then they give it to the people, and then from people they take the survey. That survey report is provided to the other people. Because of this only, the various programs like Antyodaya, Jawahar Yojane, IRDP, drought prone area, all these things have been included in the programs that to be given information to the people of the rural area. ಇದು ಸಂಶೋಧಕರಿಗೆ ಸಹ ಹೆಚ್ಚು ಉಪಯುಕ್ತಕರವಾಗಿರುತ್ತೆ ಅನ್ನುವಂಥದ್ದನ್ನು ನಾವು ಇಲ್ಲಿ ಅರ್ಥ ಮಾಡ್ಕೊಳ್ತಾ ಬರಬೇಕಾಗತ್ತೆ. ಭಾರತೀಯ ಸಮಾಜದ ವಾಸ್ತವಿಕತೆಯ ಬಗ್ಗೆ ಉಪಯುಕ್ತವಾದಂತಹ ಜ್ಞಾನವನ್ನು ನೀಡುವಂಥದ್ದು ಈ ಒಂದು ಮಾಧ್ಯಮ ಅಂತ ನಾವಿಲ್ಲಿ ಹೇಳ್ತಾ ಬರ್ಬೋದು. ಮೀಡಿಯಾ ಪ್ರೊವೈಡ್ಸ್ ಯೂಸ್ಫುಲ್ ನಾಲೆಡ್ಜ್ ಅಬೌಟ್ ಇಂಡಿಯನ್ ಸೋಷಿಯಲ್ ರಿಯಾಲಿಟಿ. Social reality is the most important thing which we have to understand in order to solve the problems. We may have some myths regarding rural area or about Indian society. ಜಾತಿ ಆಧಾರಿತ ಸಮಾಜ ಅಂತ ನಾವು ಅರ್ಥ ಮಾಡಿಕೊಂಡಾಗ ಅದರಲ್ಲಿರುವಂತಹ ಸಮಸ್ಯೆಗಳನ್ನು ಪರಿಹಾರ ಮಾಡೋದು ಬಹಳ ಕಷ್ಟಕರವಾಗುತ್ತೆ. ಸೊ ಹಾಗಾಗಿ ನಾವು ಜಾತಿ ಆಧಾರಿತ ಸಮಾಜ, ಜೀತ ಪದ್ಧತಿಯಿಂದ ಇರುವಂತಹ ಸಮಾಜ, ದೇವದಾಸಿ ಪದ್ಧತಿಯನ್ನು ಹೊಂದಿರುವಂತಹ ಸಮಾಜ, ಈ ರೀತಿಯ ಎಲ್ಲ ಒಂದು ಸಮಸ್ಯೆಗಳೇನಿದೆ ಆ ಸಮಸ್ಯೆಗಳನ್ನು ನಿರ್ಮೂಲನೆ ಮಾಡೋದಕ್ಕೆ ಮಾಧ್ಯಮ ಉನ್ನತವಾದಂತಹ ಒಂದು ರೋಲನ್ನು ಪ್ಲೇ ಮಾಡುತ್ತೆ. ಇದರ ಮೂಲಕ ಎಷ್ಟೋ ವಿಷಯಗಳು ಸಮಾಜದಲ್ಲಿರುವಂತಹ ಎಲ್ಲ ಜನರಿಗೂ ತಲುಪೋದ್ರ ಮೂಲಕ ಸಮಸ್ಯೆಗಳನ್ನು ಪರಿಹಾರ ಮಾಡೋದು ಸುಲಭವಾಗಿದೆ ಅನ್ನೋದನ್ನು ನಾವಿಲ್ಲಿ ಅರ್ಥ ಮಾಡ್ಕೊಳ್ತಾ ಬರಬೇಕಾಗತ್ತೆ. Ultimately, cooperation and coordination is more important, which is the ಮೇಜರ್ ಆಸ್ಪೆಕ್ಟ್ ಆಫ್ ರೂರಲ್ ಡೆವಲಪ್ಮೆಂಟ್. ಸಹಕಾರ ಮತ್ತು ಸಮನ್ವಯತೆ ಎನ್ನುವಂಥದ್ದು ಬಹಳ ಪ್ರಮುಖವಾದಂತಹ ಅಂಶ ಗ್ರಾಮೀಣ ಅಭಿವೃದ್ಧಿ ಬರಬೇಕು ಅಂತ ಹೇಳಿದರೆ. ಅನೇಕ ಸಂಘಟನೆಗಳು, ಅನೇಕ ಆಫೀಸಸ್ಸು ಮತ್ತು ಬೇರೆ ಬೇರೆ ರೀತಿಯಾದಂತಹ ಅಧಿಕಾರಿಗಳು ಎಲ್ಲರೂ ಗ್ರಾಮೀಣ ಅಭಿವೃದ್ಧಿಯಲ್ಲಿ ಪಾಲ್ಗೊಳ್ಬೇಕಾಗತ್ತೆ. ಸೊ ಈ ಒಂದು
ರೂರಲ್ ಪಾಪ್ಯುಲೇಷನ್ ಏನಿದೆ ಅವರ ನಡುವೆ ಮತ್ತು ಈ ಎಲ್ಲ ಸಂಘಟನೆಗಳ ಅಧಿಕಾರಿಗಳ ನಡುವೆ ಸಹಕಾರ ಮತ್ತು ಸಮನ್ವಯತೆಯನ್ನು ಸಾಧಿಸುವಲ್ಲಿ ಮಾಧ್ಯಮ ಉನ್ನತವಾದಂತಹ ರೋಲನ್ನು ಪ್ಲೇ ಮಾಡುತ್ತೆ. ಅದರ ಮೂಲಕವೇ ಏನಾಗ್ತಾ ಹೋಗುತ್ತೆ ಅಂತ ಹೇಳಿದ್ರೆ ಗ್ರಾಮೀಣ ಅಭಿವೃದ್ಧಿ ಎನ್ನುವಂಥದ್ದು ಬಹಳ ಸುಲಭವಾಗಿ ಸಾಗುತ್ತೆ ಅನ್ನೋದನ್ನು ನಾವಿಲ್ಲಿ ಅರ್ಥ ಮಾಡ್ಕೊಳ್ತಾ ಬರ್ಬೋದು. ಡಿಯರ್ ಸ್ಟೂಡೆಂಟ್ಸ್, ಇನ್ ದಿಸ್ ಮ್ಯಾನರ್ media plays a major role in bringing the rural development in the Indian society. Thank you very much. In the next class, we shall talk about media intervention in economic development. Thank you.